ಡೊನಾಲ್ಡ್ ಟ್ರಂಪ್ ರಾಜೀನಾಮೆನ ಟ್ರಂಪ್ ಆಡಳಿತದಲ್ಲಿ ವೈಫಲ್ಯವಾದ್ರೂ ಏನು? ಸಮಸ್ತ ಟೈಮ್ಸ್ಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಅಮೆರಿಕದಲ್ಲಿ ಇತ್ತೀಚೆಗೆ ನಡೆದ ಒಂದು ತೀವ್ರ ಪ್ರತಿಭಟನೆಯಲ್ಲಿ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಆಡಳಿತದ ವಿರುದ್ಧ ಎದ್ದಿರುವ ಆಕ್ರೋಶವಾದ್ರೂ ಏನಿದು? 50ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಲಕ್ಷಾಂತರ ಮಂದಿ ರಸ್ತೆಗಿಳಿದು ನೋ ಕಿಂಗ್ಸ್ ಎಂಬ ಬ್ಯಾನರ್ ಅಡಿಯಲ್ಲಿ ನಿಂತಿರುವುದಾದ್ರೂ ಯಾಕೆ? ಹಾಗಾದ್ರೆ ಟ್ರಂಪ್ ಆಡಳಿತ ಶೈಲಿಯಲ್ಲಿ ಜನರ ಆಕ್ರೋಶಕ್ಕೆ ಕಾರಣವಾದ್ರೂ ಏನು? 6 ತಿಂಗಳಲ್ಲಿ ಟ್ರಂಪ್ ಆಡಳಿತಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ? ಇದರ ಸಂಪೂರ್ಣವಾಗಿ ರಿಪೋರ್ಟ್ ಇಲ್ಲಿದೆ. ಜನರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರಿಗೆ ತಮ್ಮದೇ ಆದಂತದ್ದು ಪ್ರೊಟೆಸ್ಟ್ ಮಾಡುವ ಹಕ್ಕು ಇದೆ. ಇತ್ತೀಚೆಗಷ್ಟೇ ಅಮೆರಿಕದಾದ್ಯಂತ ಟ್ರಂಪ್ ವಿರುದ್ಧ ಜನರು ರಸ್ತೆಗಿಳಿದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂದ್ರೆ ಅವರ ಆಡಳಿತದ ಧೋರಣೆ ಜನರಿಗೆ ಹಾಗಾದ್ರೆ ಇಷ್ಟವಾಗಿಲ್ವಾ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ನಾಟಕಗಳು ಸಾಕಾಗಿದೆ ಅಂತ ಜನರು ರಸ್ತೆಗಿಳಿದು 50ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಮಾಡಿದ್ದು ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ 2ನೇ ಬಾರಿಗೆ ಅಧ್ಯಕ್ಷರಾಗಿ ಇನ್ನು ಕೇವಲ 6 ತಿಂಗಳ ಕಳೆದಿದೆ ಅಷ್ಟೇ. ಆದರೆ ಅವರ ವಿರುದ್ಧ ಜನರು ಈಗ ರೊಚ್ಚಿಗೆದ್ದು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಕೂಡ ಸುದ್ದಿ ಆಯಿತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಮತದ ಮೂಲಕ ಅಧಿಕಾರಕ್ಕೆ ಬರುವ ಸರ್ಕಾರಗಳು ಆರಂಭದಲ್ಲಿ ಸಾಕಷ್ಟು ಬೆಂಬಲವನ್ನು ಪಡೆದುಕೊಳ್ತವೆ. ಆದ್ರೆ ಕೆಲವೇ ವರ್ಷಗಳಲ್ಲಿ ಅವರ ನಾಟಕ ಮತ್ತು ನಿರೀಕ್ಷೆಗಳು ಪೂರೈಸದೆ ಹೋದರೆ ಸರ್ಕಾರದ ವೈಫಲ್ಯಗಳ ಕಂಡು ಮತದಾರರು ವಿರೋಧಿಸುವುದು ಅಲೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇದು ಸರ್ವೇ ಸಾಮಾನ್ಯ. ಹಾಗಾದ್ರೆ ಟ್ರಂಪ್ ಬಗ್ಗೆ ಆಕ್ರೋಶ ಇಷ್ಟು ಕಡಿಮೆ ಸಮಯದಲ್ಲಿ ತಲೆ ಎತ್ತಿದ್ದು ನಿಜಕ್ಕೂ ಆಡಳಿತದ ಒಂದು ದುರ್ವಿಧಿ ಅಂತಾನೆ ಗೊತ್ತಾಗುತ್ತೆ. ಅಮೆರಿಕದ ಸೇನೆಯಲ್ಲಿ 250ನೇ ವರ್ಷದ ಆಚರಣೆಯ ಸಂಭ್ರಮಾಚರಣೆಯಲ್ಲಿ ಟ್ರಂಪ್ ಅವರಿಗೆ 70ನೇ ಹುಟ್ಟುಹಬ್ಬವಾದ ಸಂದರ್ಭದಲ್ಲಿ ಇದೇ ದಿನ ದೊಡ್ಡ ಮಟ್ಟದಲ್ಲಿ ಜನರು ಹೋರಾಟ ಪ್ರಾರಂಭಿಸಿದ್ದರು. ಇಡೀ ಜಗತ್ತಿನಾದ್ಯಂತ ಗಮನ ಸೆಳೆದಿತ್ತು. ನೋ ಕಿಂಗ್ಸ್ ಅನ್ನೋ ಒಂದು ಬ್ಯಾನರ್ ನ ಅಡಿಯಲ್ಲಿ ಜನ ಆಂದೋಲನವನ್ನೇ ಶುರು ಮಾಡಿದ್ರು. ಇಲ್ಲಿ ಯಾರು ರಾಜಕಾರರಾಗಬಾರದು, ಜನಸಾಮಾನ್ಯರ ಶಾಸಕವೇ ಆಗಿರಬೇಕು ಅನ್ನೋದು ಇದು ಜನರ ಡಿಮ್ಯಾಂಡ್. ಅದು ನಮ್ಮ ಡಿಮ್ಯಾಂಡು ಕೂಡ. ಏನು, ಟ್ರಂಪ್ ಮಿಲಿಟರಿ ಪ್ಯಾರಡೆ ಮಾಡಿ ಜನರನ್ನ ಬಾಯಿ ಮುಚ್ಚಿಸೋಕೆ ಹೊರಟಿದ್ದಾರೆ ಅನ್ನೋದೊಂದು. ಇನ್ನೊಂದು ಕಡೆ ಮತ್ತಷ್ಟು ಜನ ಕೋಪಗೊಂಡು ಅವರ ವಿರುದ್ಧ ಎದ್ದಿರುವ ಆರೋಪಗಳೇನಂತಂದ್ರೆ ಅವರು ಇಲ್ಲಿವರೆಗೆ ಜನರು ಕಠಿಣ ಆಡಳಿತದ ಸರ್ವಾಧಿಕಾರದಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪ. ಏನು, ಶ್ರೀಮಂತರ ಕಡೆ ಬಲವು ಹೆಚ್ಚು, ವಲಸಿಗರ ಹೆಸರಲ್ಲಿ ಅಮೆರಿಕರನ್ನ ತಳ್ಳಿ ಹಾಕಲಾಗ್ತಾ ಇದೆ ಅನ್ನೋದು ಮತ್ತೊಂದು ಕಡೆ ಆರೋಪ. ನಾಗರಿಕರ ಹಕ್ಕುಗಳನ್ನು ಕಟ್ಟಿ ಹಾಕ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಕಡೆ ಆರೋಪ. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಆಡಳಿತದ ಮೇಲೆ ಟೀಕೆ ಮಾಡೋ ಹಕ್ಕಿದೆ. ಟ್ರಂಪ್ ವಿರುದ್ಧ ಇವತ್ತು ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಶೈಲಿ ಜನರಿಗೆ ಲಾಯಕ ಆಗ್ತಾ ಇಲ್ಲ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ದೊಡ್ಡ ದೇಶದ ನಾಯಕನಾಗಿ ಜಗತ್ತಿನಾದ್ಯಂತ ಎಲ್ಲಾ ವಿಷಯಗಳಲ್ಲಿ ತಲೆ ಹಾಕೋ ಟ್ರಂಪ್ ಅವರು ಇಂತಹ ಆಕ್ರೋಶಕ್ಕೆ ಈಗಾಗಲೇ ತಲೆ ಬಾಗಬೇಕಾಗಿತ್ತು. ಎಸ್, ಇನ್ನೊಂದು ಕಡೆ ಜನರ ಟ್ರಂಪ್ ಅವರು ರಾಜೀನಾಮೆಗೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣವೇ ಟ್ರಂಪ್ ಅವರು ಜನರ ಕಷ್ಟಗಳಿಗೆ ಸ್ಪಂದಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರ ಸರ್ಕಾರ ಮಕಾಡೆ ಮಲಗೋದು ಗ್ಯಾರಂಟಿ. ಟ್ರಂಪ್ ಬಗ್ಗೆ ಎಲ್ಲರಿಗೂ ಒಂದು ಡೌಟ್ ಇದೆ. ಇವರು ಯಾವ ರೀತಿಯಾಗಿ ನಿಯಮವನ್ನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ತಾವೇ ತಂದ ನಿಯಮಗಳನ್ನು ತಾವೇ ಮುರಿಯೋದು ಅವರ ಸ್ವಭಾವ. ಇನ್ನು ಇಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಯಾವ ರೀತಿ ನಿರ್ವಹಿಸ್ತಾರೆ, ಬಗೆಹರಿಸ್ತಾರೆ ಎಂಬುದು ಇಡೀ ವಿಶ್ವಾದ್ಯಂತ ಎದುರಾಗಿರುವ ಕಾದು ನೋಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಟ್ರಂಪ್ ಅವರು ವಿರುದ್ಧ ಒಂದು ಆಕ್ರೋಶ ಎದ್ರದ್ದು ಟ್ರಂಪ್ ಅವ್ರದ್ದು ರಾಜಕೀಯ ದಿಕ್ಕು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಾಗುತ್ತೆ ಮತ್ತು ರಾಜಕೀಯದಲ್ಲಿ ಇವರು ಜನರಿಗೆ ಸ್ಪಂದಿಸದೆ ಹೋದ್ರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಜನರಿಗೆ ಒಂದು ಅನ್ಯಾಯವಾಗುತ್ತೆ ಅನ್ನೋದು ಅನುಮಾನವೇ ಇಲ್ಲ. ಟ್ರಂಪ್ ರಾಜಕೀಯಕ್ಕೆ ಮತ್ತೆ ಪಾಠವಾಗುತ್ತಾ? ಈ ಜನರು ಬುದ್ಧಿ ಕಲಿಸ್ತಾರಾ, ಅವರ ಧ್ವನಿಗೆ ಸ್ಪಂದಿಸ್ತಾರಾ, ಅಥವಾ ತಮ್ಮದೇ ಆದ ದಾರಿಯಲ್ಲಿ ಮುಂದುವರಿತಾರಾ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮಸ್ತ ಟೈಮ್ಸ್.